ಆತ್ಮೀಯ ಮಿತ್ರರ ನಮಸ್ಕಾರ. ಈ ಮನೆಯನ್ನು ಒಮ್ಮೆ ಗಮನಿಸಿ. ಈ ಮನೆಯ ಕುಡಿ ಅಂದು ಪ್ರಾಣತ್ಯಾಗವನ್ನು ಮಾಡಿ ಹೋರಾಟವನ್ನು ಮಾಡದಿದ್ದರೆ ಇಂದು ನಾವೆಲ್ಲರೂ ಇಷ್ಟು ಆನಂದವಾಗಿರಲು ಸಾಧ್ಯವಾಗುತ್ತಿತ್ತೆ. ಅಂಥ ಮಹಾಮಹಿಮನ ಅಂತಹ ಪುರುಷೋತ್ತಮನ ತಾತನ ಮನೆ ಇದು. ಆ ಮಹಾಪುರುಷನೇ ವೀರ ಧೀರ ನನ್ನ ಭಗತ್ ಸಿಂಗ. ಭಗತ್ ಸಿಂಗನ ಪ್ರಾಣಾರ್ಪಣೆಯ ನಂತರ ಅವರ ತಾಯಿ ಈ ಜಾಗದಲ್ಲೇ ಕೊನೆಯ ಉಸಿರಿನ ತನಕ ತನ್ನ ಮಗನ ನೆನಪಿನಲ್ಲೇ ಕಳೆದಂತಹ ಜಾಗ. ಅವರು ಬಳಸ್ತಿರುವಂತಹ ಅಡುಗೆಯ ಪಾತ್ರೆಗಳು ನೋಡಿ ಎಷ್ಟು ಚಂದವಾಗಿದೆ. ಇದೇ ಜಾಗದಲ್ಲಿ ಇದೇ ವಠಾರದಲ್ಲಿ ಭಗತ್ ಸಿಂಗನ ತಾಯಿ ಕೊನೆಯ ಉಸಿರಿನ ತನಕ ಈ ಜಾಗದಲ್ಲಿ ಅಡುಗೆಯನ್ನು ಮಾಡಿ ಬಂದಂತಹ ಮಕ್ಕಳಿಗೆ ಚಾಕ್ಲೇಟನ್ನು ಕೊಡ್ತಾ ಸಿಹಿಯನ್ನು ಕೊಡ್ತಾ ಇದೇ ವಠಾರದಲ್ಲಿ ಕಾಲವನ್ನು ಕಳೀತಾ ತನ್ನ ಮಗನ ಶೌರ್ಯವನ್ನು ವೀರತ್ವವನ್ನು ಪ್ರಾಣದ ತ್ಯಾಗದ ಮಹಿಮೆಯನ್ನು ಮೆಲುಕು ಹಾಕುತ್ತಾ ಆ ತಾಯಿ ಕಳೆದಂತಹ ಸ್ಥಳ ಇದು. ದೇಶಪ್ರೇಮಿಯ ಪ್ರತಿಯೊಬ್ಬರಿಗೂ ದೇವಾಲಯ, ಮಹಾಶಿಖರದ ಹಿಮಾಲಯ ಪರ್ವತವಿದ್ದಂತೆ ಈ ಮಹಾಪುರುಷನ ಸನ್ನಿಧಾನ. ಈ ಮಹಾಪುರುಷನ ಬಗ್ಗೆ ಗಾಂಧೀಜಿಯೂ ಕೂಡ ಅರಿಯದಷ್ಟು ಆಳ ಈ ಮಹಾದೃಷ್ಟ. ಗಾಂಧೀಜಿ ಮೇಲೆ ಈ ವಿಚಾರದ ಅತ್ಯಂತ ಕ್ರೋಧ ಇದೆ. ಒಮ್ಮೆ ಯೋಚಿಸಿ, ಶಾಂತಿಯಿಂದಲೇ ಸ್ವತಂತ್ರ ದೊರೆಯುವುದಾಗಿದ್ದರೆ ಗಾಂಧೀಜಿ ಬರುವುದಕ್ಕೂ ಮುನ್ನ ಅನೇಕ ಯೋಧರು ಸ್ವತಂತ್ರ ಹೋರಾಟಗಾರರು ಪ್ರಾಣವನ್ನು ಅರ್ಪಣೆ ನೀಡುವಂತಹ ಅಗತ್ಯವೇನಿತ್ತು? ಅಥವಾ ಗಾಂಧೀಜಿ ಬಂದ ನಂತರವೂ ಸ್ವತಂತ್ರಕ್ಕೋಸ್ಕರ ಪ್ರಾಣವನ್ನು ಕೊಟ್ಟು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡುವಂಥ ಅಗತ್ಯ ಏನಿತ್ತು? ಇದು ಗಾಂಧೀಜಿ ಯೋಚನೆ ಮಾಡಬೇಕಾಗಿತ್ತು. ಬರೀ ಶಾಂತಿಯಿಂದ ಮಾತ್ರ ಸ್ವತಂತ್ರ ದೊರಕುವುದಿಲ್ಲ, ಅದರ ಜೊತೆಗೆ ಕ್ರಾಂತಿಯನ್ನು ಕೂಡ ಬೇಕು ಅನ್ನೋದು ಗಾಂಧೀಜಿ ಅರಿವಾಗಲಿಲ್ಲ. ಗಾಂಧೀಜಿಗೆ ಭಗತ್ ಸಿಂಗನನ್ನು ಉಳಿಸುವಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಶಾಂತಿಯಿಂದ ಮಾತ್ರ ಸ್ವತಂತ್ರ ದೊರಕುವುದೆಂದು ಭ್ರಮೆಯಿಂದ ಭಗತ್ ಸಿಂಗನನ್ನು ಆ ಅವಕಾಶಗಳಿಂದ ವಂಚಿತ ಮಾಡಿ ಆ ಭಗತ್ ಸಿಂಗನಿಗೆ ಪ್ರಾಣತ್ಯಾಗದ ಶಿಕ್ಷೆಯನ್ನು ಕೊಟ್ಟು ಬಿಟ್ರೇನೋ ಅಂತ ಮನಸ್ಸಿನಲ್ಲಿ ಆಳವಾದ ನೋವಿದೆ. ನನ್ನ ಹೀರೋ, ನನ್ನ ಬದುಕು ಭಗತ್ ಸಿಂಗ್. ಈ ವಿಡಿಯೋ ಮೂಲಕ ಭಗತ್ ಸಿಂಗನ ತಾತನ ಮನೆಯನ್ನು ತೋರಿಸಿ ಅವರ ತಾಯಿಯ ನೆನಪನ್ನು ಮಾಡಿದಂತಹ ಅನೇಕ ವಿಚಾರಗಳನ್ನು ತಿಳಿಸಿದಂತಹ ಅಹೋರಾತ್ರನಿಗೆ ತುಂಬ ಧನ್ಯವಾದವನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದ. ಶ್ರೀಚರಣ ಸೇವಕ.